ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದಾರೆ. ಸೊ ಏನಪ್ಪ ವಿಡಿಯೋ ಮಾಡಲಿಕ್ಕೆ ಬಂದಿರೋದು ಅಂದರೆ, ನಿನ್ನಷ್ಟೇ ಆ್ಯಕ್ಚುಲಿ ಫ್ರೈಡೇ ರಿಲೀಸ್ ಆಯಿತು ಕಾಂತಾರ 1 ಮೂವಿ ಆಲ್ ಓವರ್ ಇಂಡಿಯಾ. ಫಸ್ಟ್ ಡೇ ಶೋ ನೋಡಿದ್ದೇನೆ. ಐ ಥಿಂಕ್ ರಿವ್ಯೂ ಕೊಡಬೇಕಂತ ಅನಿಸ್ತು, ಯಾಕೆಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಕಾಂತಾರ 1 ನಾವು ಫಸ್ಟ್ ರಿಲೀಸ್ ಆಯಿತು, ಅದು ನೋಡಿ ಒಂದು ರೇಂಜ್, ಒಂದು ಏನು ಹೇಳ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್ನ ಈ ಈ ರೀತಿ ಅಂತ ಒಂದು ಒಂದು ಕ್ರಿಯೇಟ್ ಆಗಿದೆ. ಸೊ ಇದು ಯಾವ ರೀತಿ ಇದೆ ಅಂತಂದರೆ ಅದಕ್ಕಂತೂ ಮೇಲೆ ಅಂತಲೇ ಹೇಳ್ಬೋದು. ಅಷ್ಟು ಸೂಪರಾಗಿ ಮೂವಿ ಮಾಡಿದ್ದಾರೆ. ಒಂದದು ಇನ್ನೊಂದು ಏನಂದರೆ ಡೈರೆಕ್ಷನ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಒಂದೊಂದು ಸೀನ್ ಹಂಗೆ ಟಕ 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 ಅಂತ ಹೋಗುತ್ತೆ, ಬಟ್ ಎಲ್ಲೂ ಬೋರ್ ಅನಿಸಲ್ಲ. ಆ್ಯಂಡ್ VFX ಟೆಕ್ನಾಲಜಿ ಯೂಸ್ ಮಾಡಿರೋದು ಹೆಂಗಿದೆ ಅಂದರೆ, ಎಲ್ಲೂ ನಿಮಗೆ ಇಟ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಥವಾ ಇಟ್ ಈಸ್ VFX ಅಂತ ಅನಿಸಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮಾಡಿ ಬಂದಿದೆ. ಆ್ಯಂಡ್ ಅಗೇನ್ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಏನು ಮಾತೇ ಇಲ್ಲ, ಮಾತಾಡೋಂಗಿಲ್ಲ, ಸೂಪರ್ ಆಗಿದೆ. ಸುಮಾರಷ್ಟು ವಿಷಯ ಇದೆ. ಅಗೇನ್ ಇಟ್ ಈಸ್ ಲೈಕ್ ಒಂದು 5 ಅವರ್ಸಲ್ಲಿ ಮೂವಿ ಅಂತಲೇ ಹೇಳ್ಬೋದು. ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಆ್ಯಂಡ್ ಸ್ಟೋರಿ ಹೆಂಗಿದೆ ಅಂದರೆ ಇಟ್ ಈಸ್ ಬಿಗ್ ಟ್ವಿಸ್ಟ್ ಇದೆ. ಇಂಟರ್ವಲ್ ನಂತರ ದ ಮೂವಿ ಗೋಸ್ ಯು ಆರ್ ಬಿಯಾಂಡ್ ಯುವರ್ ಥಿಂಕಿಂಗ್ ಅಂತಲೇ ಹೇಳ್ಬೋದು, ಆ ಥರ ಇದೆ. ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಟರ್ಸ್ ಅಗೇನ್ ಕೋಸ್ಟಲ್ ವುಡ್ ಅಂದರೆ ತುಳು ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಮೋಸ್ಟ್ ಆಫ್ ದ ಕೆಲವು ಆ್ಯಕ್ಟರ್ಸ್ ಇದ್ದಾರೆ. ಸೊ ಕಾಮಿಡಿ ರೋಲ್ ಸೂಪರ್ ಆಗಿದೆ. ಮೂವಿ ನೋಡುವಾಗ ಹೆಂಗೆ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಮೂವಿ ಅಂತ ಅನಿಸಲ್ಲ, ಯಾಕೆಂದರೆ ದೈವ ಆ ವಿಚಾರ ಎಲ್ಲ ಇಟ್ಸ್ ಲೈಕ್ ನಾವು ಕನೆಕ್ಟ್ ಆಗಿರೋದು ಆಲ್ರೆಡಿ ಆ ವಿಚಾರದ ಬಗ್ಗೆ. ಸೊ ನಮಗೆ ಏನು ಅನಿಸುತ್ತೆ ಅಂದರೆ ಇಟ್ಸ್ ಎ ಡಿವೈನ್ ಫೀಲಿಂಗ್ ಕೊಡುತ್ತೆ. ಇಟ್ಸ್ ನಾಟ್ ಜಸ್ಟ್ ಅ ಮೂವಿ ಅಂತ ಅನಿಸಲ್ಲ. ಕೆಲವಷ್ಟು ಸೀನ್ ಇದೆ. ಐ ಥಿಂಕ್ ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್, ಅದನ್ನು ಮಿಸ್ ಮಾಡಲೇಬಾರ್ದು. ಯಾಕೆಂದರೆ ಒಂದು ಹಾಫ್ ಆನ್ ಅವರ್ ಮೋಸ್ಟ್ಲಿ ಇರ್ಬೋದು ಅನಿಸುತ್ತೆ ಕ್ಲೈಮ್ಯಾಕ್ಸ್. ಹಾಫ್ ಆನ್ ಅವರ್ ಕ್ಲೈಮ್ಯಾಕ್ಸ್ ಇದೆ. ಇಟ್ ಈಸ್ ಡಿವೈನ್, ಮಾತೇ ಇಲ್ಲ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಐ ಥಿಂಕ್ ಅದು ಲಾಸ್ಟ್ ಸೀನ್ ಬರುತ್ತೆ, ನಮಗೆ ಎದ್ದು ಕೈ ಮುಗಿಬೇಕು ಅನಿಸುತ್ತೆ, ಆ ಥರ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಲೇ ಎಲ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಥಿಯೇಟರಲ್ಲಿ ನೋಡಬೇಕು. ದ ಟೆಕ್ನಾಲಜಿ, VFX, ಎವ್ರಿಥಿಂಗ್, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಸೂಪರಾಗಿ ಬಂದಿದೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ. ಐ ಥಿಂಕ್ ಕಂಗ್ರ್ಯಾಚುಲೇಷನ್ ಟು ದ ಹೋಲ್ ಕಾಂತಾರ ಟೀಮ್. ಇಟ್ ಈಸ್ ಲೈಕ್ ನೀವು ಒಂದು ಕಾಂತಾರ ಅನ್ನೋ ಒಂದು ಜಗತ್ತಿಗೆ ಹೊರಟು ಅದರಿಂದ ಹೊರಗೆ ಬಂದರೆ ಯಾವ ರೀತಿ ಇರುತ್ತೆ, ಅಷ್ಟು ಸೂಪರ್ ಆಗಿದೆ.